ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂದರೆ, ನಾವು ಉತ್ತರ ಕರ್ನಾಟಕದ ಸೈಡ್ ಅವರಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ಡೈಲಿ ರೊಟ್ಟಿ ಇದ್ದೇ ಇರುತ್ತೆ. ಸೊ ಒಂದೆರಡು ಎಕ್ಸ್ಟ್ರಾ ಉಳಿದಿರೋ ರೊಟ್ಟಿ ಸ್ವಲ್ಪ ಖಡಕ್ಕಾಗಿರುತ್ತೆ, ಅದನ್ನು ಆಲ್ಮೋಸ್ಟ್ ತಿಂದಿರಲ್ಲ, ಹಂಗೆ ಎತ್ತಿಟ್ಟಿರ್ತೀನಿ. ಆ ಒಣಗಿರೋ ಅಂಥ ರೊಟ್ಟಿನ ಬಿಸಾಕೋದ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಒಣಗಿರೋ ರೊಟ್ಟಿನೆಲ್ಲ ತೊಗೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೆನೆ ಇಕ್ಬೇಕು, ಯಾಕಂದರೆ ತುಂಬ ಕಡಕ್ಕಿರುತ್ತಲ್ಲ. ಸೊ ಅದಕ್ಕೆ ನೆನೆ ಇಟ್ಟಾದಮೇಲೆ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ನಾನು ಕೈಯಲ್ಲೇ ಮುರ್ಕೊತಾ ಇದ್ದೀನಿ, ಇಲ್ಲಿ ನೋಡ್ತಿರ್ಬೋದು. ನೀರಲ್ಲಿ ಇಕ್ಕೋ ರೀಸನ್ ಏನಂದರೆ ಮೆತ್ತಗಾಗುತ್ತೆ, ಕೈಯಲ್ಲಿ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಅಂತ, ಅದಕ್ಕೋಸ್ಕರ. ಇದನ್ನು ಯಾವ ಟೈಮಲ್ಲಿ ತಿನ್ನಬೇಕು ಅಂದರೆ, ಬೆಳಗ್ಗೆ ಮಾರ್ನಿಂಗ್ ಟಿಫನಿಗಾದರೂ ತಿನ್ಬೋದು, ಸಾಯಂಕಾಲ ಈವ್ನಿಂಗ್ ಟೀ ಜೊತೆನಾದರೂ ತಿನ್ಬೋದು. ಇದನ್ನು ಮಾರ್ನಿಂಗ್ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಾಕೋದ್ಕಿಂತ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ಎಲ್ಲ ರೊಟ್ಟಿನೂ ಈ ಥರ ಮುರ್ಕೊಂಡಿದ್ದೀನಿ, ನೆನೆಸ್ಬಿಟ್ಟು. ನೋಡ್ತಿರ್ಬೋದು ಚಿಕ್ಕದಾಗಿ ಸ್ವಲ್ಪ ನೀರು ಸಿಮಿಸ್ಬಿಟ್ಟು ಅದಕ್ಕೆ ಮುಚ್ಚಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಚಿತ್ರಾನ್ನಕ್ಕೆ ಯಾವ ರೀತಿ ರೆಸಿಪಿ ಮಾಡ್ತೀವಿ ಸೇಮ್ ಅದೇ, ಅಲ್ಲಿ ರೈಸ್ ಯೂಸ್ ಮಾಡ್ತೀವಿ, ಇಲ್ಲಿ ನಿನ್ನೆ ರಾತ್ರಿ ಉಳಿದಿರೋವಂಥ, ಇಲ್ಲಾಂದರೆ ತುಂಬ ದಿನದಿಂದ ಯೂಸ್ ಮಾಡದೇ ಇರೋವಂಥ ರೊಟ್ಟಿ ಇರುತ್ತಲ್ಲ, ಖಡಕ್ ರೊಟ್ಟಿ, ಅದನ್ನು ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ರೊಟ್ಟಿ ಇಲ್ಲ ಅಂದರೆ ಚಪಾತಿ ಕೂಡ ಯೂಸ್ ಮಾಡ್ಬೋದು. ರಾತ್ರಿ ಮಾಡಿರೋ ಚಪಾತಿ ಉಳಿದಿರುತ್ತೆ, ಸೊ ಅದನ್ನು ಬಿಸಾಕೋಕ್ಕಿಂತ ಈ ಥರ ಟ್ರೈ ಮಾಡ್ಬೋದು. ಇವಾಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿಬಿಟ್ಟು ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ತಿದ್ದೀನಿ. ಅದು ಆದಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು 4-5 ಎಲೆ ಕರಿಬೇವನ್ನ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ತಿದ್ದೀನಿ. ನೀವು ಇಡೇ ಕರಿಬೇವನ್ನು ಹಾಕೋಬೋದು, ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದೊಡ್ಡದು ಈರುಳ್ಳಿ ಹೆಚ್ಚಿದ್ದೀನಿ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲ್ಲೇ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡ್ತಿದ್ದೀನಿ. ಇವಾಗ ಚೆನ್ನಾಗಿ ಬೇಯ್ದಿದೆ ಎಣ್ಣೆಯಲ್ಲಿ, ನೋಡ್ತಿರ್ಬೋದು. ಇದು ಆದಮೇಲೆ ಆವಾಗಲೇ ನೆನೆ ಇಕ್ಕಿದ್ವಲ್ಲ ರೊಟ್ಟಿನ ಚಿಕ್ಕದಾಗಿ ಮುರಿದ್ಬಿಟ್ಟು ಹಾಕಿ, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು, ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಇವಾಗ ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಒಂದು 5 ನಿಮಿಷ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದಾದಮೇಲೆ ಇದಕ್ಕೆ ಕೊತ್ತಂಬರಿ ಚಿಕ್ಕದಾಗಿ ಹೆಚ್ಚಿರೋದು ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದರೆ ಆಯಿತು. ಕೇವಲ ಒಂದು 10 ನಿಮಿಷ ಇದ್ದರೆ ಸಾಕು. ಯಾವ ರೀತಿ ಮಾಡ್ಬೋದು ಅಂತ ನೋಡಿದ್ರಲ್ಲ. ಸೊ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಒಮ್ಮೆ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು. ಸೊ ಈ ಥರ ಹೊಸ ರೆಸಿಪಿನ ನಾನು ಯಾವಾಗಲೂ ನನ್ನ ಪೇಜ್ನಲ್ಲಿ ಹಾಕ್ತಾಯಿರ್ತೀನಿ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.